ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಪಾರ್ಟ್ 5 ಯುಗಾದಿ ಹಬ್ಬದ ಒಂದು ವಿಡಿಯೋ, ಲಾಸ್ಟ್ ಆ್ಯಂಡ್ ಫೈನಲ್ ವಿಡಿಯೋ ಇದು. ಸೊ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.
ಫ್ರೆಂಡ್ಸ್, ಈಗ ದೇವ್ರು ಬಂದಿದ್ದಾರಲ್ವಾ, ಊರ ಜನ ಎಲ್ಲ ಸೇರಿ ಕೇಳ್ತಾರೆ ಏನಾದರೂ ಊರಲ್ಲಿ ಕಷ್ಟ ಇದೆಯಾ ಅಥವಾ ಬೆಳೆ ಏನಾದರೂ ಆಗಿಲ್ಲ, ಮಳೆ ಬರಲಿಲ್ಲ, ಊರಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಈ ರೀತಿ ದೇವ್ರು ಬಂದಾಗ ಕೇಳ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ. ಆಗ ದೇವ್ರು ಹೇಳ್ತಾರೆ. ಇದು ಹಳೆ ಕಾಲದಿಂದ ಬರ್ತಾ ಇರುವಂತಹ ಒಂದು ಪದ್ಧತಿ. ಆದರೆ ಈಗಿನ ಒಂದು ಕಾಲದಲ್ಲಿ ಇದು ಮೂಢನಂಬಿಕೆ ಅಂತ ಅನ್ಕೋಬೋದು, ಬಟ್ ನಮ್ಮೂರಲ್ಲಿ ನಂಬ್ತಾರೆ ಇದನ್ನು. ಸೊ ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಮೂಢನಂಬಿಕೆ ಅನ್ಕೋಬೇಡಿ. ನಾ ಎಲ್ಲ ಕೇಳಿದಾದ್ಮೇಲೆ ಈಗ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇದು ತೋಟದ ಹತ್ರ ಇದ್ದು ಸ್ವಲ್ಪ ದೂರನೇ ಇದೆ, ನಲ್ಲಗಂಗಮ್ಮ ದೇವಿ ಅಂಥೇಳಿ. ಇಲ್ಲೆಲ್ಲ ಅನ್ನ ಎಲ್ಲ ಮಾಡಿಟ್ಟಿದ್ದಾರಲ್ಲ ಪ್ರಸಾದ, ಅಲ್ಲಿ ಬೇರೆ ಬೇರೆ ದೇವರುಗಳೆಲ್ಲ ಇದ್ದಾರೆ, ಸಲಾಪುರಮ್ಮ ಅಂಥೇಳಿ, ಇನ್ನು ಬೇರೆ ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಇಟ್ಕೊಂಡು ಪೂಜೆ ಮಾಡೋದು, ಏಕೆಂದರೆ ಜಾಸ್ತಿ ಒಂದು ಗುಡಿ ಕಟ್ಟೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ರೀತಿ ಇಟ್ಬಿಟ್ಟು ಹಬ್ಬದ ದಿವಸ ಪೂಜೆ ಮಾಡ್ತಾರೆ. ತ್ರಿಶೂಲ ಎಲ್ಲ ಇಟ್ಬಿಟ್ಟು ಇನ್ನು ಆರತಿ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ. ನಂತರ ಬಂದಮೇಲೆ ಇನ್ನು ರಿಲೇಟಿವ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರಲ್ವ, ಅದಕ್ಕೋಸ್ಕರ ಕುರಿ ಕಟ್ ಮಾಡಿದ್ವಲ್ಲ ಬೆಳಗ್ಗೆನೇ, ಅದನ್ನು ಅಡುಗೆ ಮಾಡ್ತಾಯಿದ್ದೀವಿ. ಇವರು ನಮ್ಮ ಅಣ್ಣನ ಹೆಂಡತಿ, ನಾನೇ ಸಾಂಬಾರು ಮಾಡಿದ್ದು. ಕಾಲು ಸ್ವಲ್ಪ ನೋವ್ತೈತೆ, ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಕಲಸಕ್ಕೆ, ಮಿಕ್ಸ್ ಮಾಡ್ತಾಯಿದ್ದಾರೆ. ಇನ್ನೇನು ಸಾಂಬಾರೆಲ್ಲ ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಆಗಿದೆ. ಸಾರಿ, ಮುದ್ದೆಗೆ ಪಕ್ಕದಲ್ಲಿ ಇಟ್ಟಿದ್ದೀವಿ ನೋಡಿ, ಅದು ಮುದ್ದೆಗೆ ಪಾತ್ರೆಯಲ್ಲಿ. ಈಗ ಸಾಂಬಾರೆಲ್ಲ ರೆಡಿ ಆದ ನಂತರ ಸಾಯಂಕಾಲ ಹೊತ್ತು ಇನ್ನು ಗಂಗಾಚೌಡೇಶ್ವರಿ ದೇವಸ್ಥಾನ ಹತ್ರ ಬಂದ್ವಿ. ಅಂದರೆ ಜಾತ್ರೆ ಎಲ್ಲ ನಡೆಯುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು 4 ಗಂಟೆಗೆ ಹಾಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೋಲಾಟ, ಉಟ್ಲು ರಥೋತ್ಸವ, ಭಜನೆ ಮತ್ತು ಇದು ಗ್ರೀಸ್ ಮರ ಅಂತಾರಲ್ವ, ಅದು ಆಟ ಆಡಿಸ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಬರೋ ಅಷ್ಟರೊಳಗಡೆ ತುಂಬಾ ಟೈಮ್ ಆಗೋಗಿತ್ತು, ಜಾಸ್ತಿನೇ ರಿಲೇಟಿವ್ಸ್ ಬಂದಿದ್ರಲ್ವ, ಅದಕ್ಕೋಸ್ಕರ ಟೈಮ್ ಆಗೋಗಿತ್ತು. ಲೇಟಾಗಿ ಬಂದ್ವಿ, ಎಲ್ಲನೂ ಆಗೋಗಿತ್ತು. ಇನ್ನು ಲಾಸ್ಟಿಗೆ ಬಂದು ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಅವರು ಸನ್ಮಾನ ಮಾಡಿದ್ರು ಅಣ್ಣನಿಗೆ ಮತ್ತು ನಮ್ಮ ಮನೆಯವರಿಗೆ. कैमरा थोड़ी अभी तो सराहने नाइट नाइट बट्टिले बट्टी टुकला పొద్దున తిన్నాను నైట్ తింటాను ఐస్ క్రీమ్ ఏమైనా తింటామా తీసుకుంటా పో ఏ రారా ఏం ఫోన్ లా ఏమీ లే రా తీసుకుంటా తీసుకుంటా వస్తాను Sunod ko no
ಹೋಗೋಣ ಪಾಠ ನಿಂತ್ಕೊಂಡು. ಗೂವ ಕುದುರೆ ಮುಮ್ಮ ರಾತ್ರಿ ಹೂವೇ ತಿನ್ನಲೇದೆ ಗೂವ. ಇವನು ಹೆಂಗೆಲ್ಲ ಬಿಡ್ಲಾಡಿಸ್ತಾ ಉಂಟೆ ಪಾಡ್ಕೊಂಡ. ಗೂವ ಕುದುರೆ ಮುಮ್ಮ ರಾತ್ರಿ ಹೂವೇ ತಿನ್ನಲೇದೆ ಗೂವ. ಹೂವೇ ತಿನ್ನಲೇದೆ ಗೂವ. చేతికి గాజులు కావాలంటది. చేతికి గాజులు కావాలంటది. ಇನ್ನು ಅದೆಲ್ಲ ನೋಡ್ಕೊಂಡು ಬಂದ್ವಿ. ಫೈನಲಾಗಿ ಐಸ್ ಕ್ರೀಮ್ ತಿನ್ನೋಣ ಅಂಥೇಳಿ ಕೋನ್ ಐಸ್ ಕ್ರೀಮ್ ತಗೊಂಡ್ವಿ, ಚಾಕೋಬಾರ್ದು. ಇನ್ನು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ಬಿಟ್ಟು ಇಲ್ಲಿ ಚಿಕ್ಕ ಮಕ್ಳು ಆಡೋದೆಲ್ಲ ಬಂದಿತ್ತಲ್ವ, ರಂಕಲ್ ರಾಟ ಅದೆಲ್ಲ. ಸೊ ದೊಡ್ಡವರು ಆಡೋದು ಬಂದಿದೆ, ಆ ಕಡೆ ಇದೆ. ನಾವೇನು ಆಟ ಆಡೋಕ್ಕೆ ಹೋಗಿಲ್ಲ. ಇನ್ನು ದೇವಸ್ಥಾನ ಹಿಂದ್ಗಡೆ ನಮ್ಮ ಮಾವ ಮಗ ಎಲ್ಲ ಇದ್ದರು, ಆ್ಯಂಡ್ ಚಿಕ್ಕಪ್ಪ ಮಗ ಎಲ್ಲ ಇದ್ರಲ್ವ, ಅವ್ರ ಜೊತೆ ಹಿಂದ್ಗಡೆ ಇದ್ದಾರೆ ನೋಡಿ, ಅವರೇ. ಅವ್ರ ಜೊತೆ ಮಾತಾಡ್ಕೊಂಡು ಐಸ್ ಕ್ರೀಮ್ ತಿಂದುಬಿಟ್ಟು ನಂತರ ಇವನಿಗೆ ಹೇಳ್ದೆ ವಿಡಿಯೋ ತೆಗಿಯೋ ಅಂದರೆ ಅವನು ರೆಡಿ ಆಗ್ತಾಯಿದ್ದಾನೆ. ನಂತರ ಇನ್ನು ಚಿಕ್ಕ ಮಕ್ಳು ಆಟ ಆಡ್ತಿದ್ರಲ್ಲ, ಒಂದ್ಸರಿ ನೋಡ್ಕೊಬರೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಹಾಗೆ ಫೋಟೋಸ್ ಎಲ್ಲ ಕೆಲವೊಂದು ತಗೊಂಡ್ಬಿಟ್ಟು ಇದೆಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ರಂಗಲ್ ರಾಟ ಬಂದಿದೆಯಲ್ವ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂಥೇಳಿ ನೈಟ್ ಹೊತ್ತು. ಇನ್ನು ದೇವಸ್ಥಾನ ಹತ್ರ ಬಂದ್ವಿ. ಇನ್ನು ಬೇರೆ ಊರಿಂದ ತಂಬಿಟ್ಟು ತಗೊಂಡು ಬರ್ತಾರೆ, ಅದು ನೋಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಅದು ಕೂಡ ಮಿಸ್ ಮಾಡ್ಕೊಂಡ್ಬಿಟ್ವಿ. ಇನ್ನು ಫೈನಲಾಗಿ ಇನ್ನು ಕತ್ಲಾಗ್ತಾ ಬರ್ತಾಯಿತ್ತು. ಇನ್ನು ಮನೆಯಿಂದ ಫೋನ್ ಬಂತು, ಇನ್ನು ರಿಲೇಟಿವ್ಸ್ ಬಂದಿದ್ದಾರೆ, ಅವರಿಗೆ ಊಟ ಹಾಕಬೇಕು ಅಂತೇಳಿ ಮತ್ತೆ ಓಡಿದ್ದಾಯಿತು. ಹೋಗ್ತಾಯಿದ್ದೀವಿ ಬೇಗನೆ. ಅಷ್ಟೊಂದು ನೋಡೋಕ್ಕೆ ಆಗಿಲ್ಲ ಈ ಸರಿ. ಹೋದ ಸರಿ ಚೆನ್ನಾಗಿ ನೋಡಿದ್ವಿ, ಅಂದರೆ ಅಡುಗೆ ಮಾಡೋರನ್ನ ಇಟ್ಕೊಂಡಿದ್ವಿ. ಈ ಸರಿ ಯಾರು ಬರ್ತಾರೆ, ಎಲ್ಲ ಊರಲ್ಲಿ ಒಂದೇ ದಿನ ಹಬ್ಬ ಅಲ್ವಾ, ಅಷ್ಟೊಂದು ರಿಲೇಟಿವ್ಸ್ ಬರಲ್ಲ ಅಂಥೇಳಿ ನಾವೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ. ನೋಡಿದ್ರೆ ತುಂಬಾ ಜನ ಬಂದುಬಿಟ್ಟಿದ್ರು ರಿಲೇಟಿವ್ಸು. ಅವ್ರದ್ದೆಲ್ಲ ವೀಡಿಯೋ ತಗೊಂಡಿಲ್ಲ ನಾನು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ. ಅದರಲ್ಲೂ ಬೇರೆ ನನಗೆ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು, ವೀಡಿಯೋ ಅಂತೂ ತೆಗೀಲಿಕ್ಕೆ ಆಗಿಲ್ಲ. ನಂತರ ನಮ್ಮ ಚಿಕ್ಕಪ್ಪ ಮಗ ಇದ್ದಾರೆ, ಅಂದರೆ ನಮ್ಮ ಮನೆಯವರು ಇದ್ದಾರಲ್ವ, ಅವ್ರ ಅಕ್ಕ ಮಗ ಇದ್ದಾರೆ, ಅವನಿಗೆ ಹೇಳಿದೆ ವಿಡಿಯೋ ಸ್ವಲ್ಪ ಕಳಿಸ್ಕೊಡು ನನಗೆ ಅಂಥೇಳಿ. ಅವನು ಈ ಒಂದು ವಿಡಿಯೋ ಎಲ್ಲ ತೆಗೆದುಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ದ. ಜನ ಅಂತೂ ತುಂಬ ಜನ ಸೇರಿದ್ರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ತುಂಬಾ ಖುಷಿ ಆಗುತ್ತೆ ಅಲ್ವಾ ಈ ರೀತಿ ಮಾಡಿದ್ರೆ. ಇನ್ನು ದೇವಸ್ಥಾನಕ್ಕೆ ನೈಟು ತಂಬಿಟ್ಟು ತಗೊಂಡು ಬರ್ತಾರೆ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ನೋಡಬೇಕು ಅಂತೇಳಿ ಬಂದ್ವಿ. ನೈಟಲ್ಲಿ ಕೂಡ ಪೂಜೆ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒತ್ತಿ. ನನ್ನ ಮುಂದೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.